ನಿಮ್ಮ ಜೀವನದಲ್ಲಿ ಏನೋ ತಪ್ಪಾಗ್ತಿದೆ ಅನಿಸ್ತಿದೆಯೇ? ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿಲ್ಲ ಅನ್ನೋ ಭಯ ಕಾಡುತ್ತಿದೆಯೇ? ಮನಸ್ಸಿನಲ್ಲಿ ಅಜ್ಞಾತ ಭಯ, ಅಶಾಂತಿ, ಒತ್ತಡ ಹೆಚ್ಚಾಗಿದೆ ಅನ್ನಿಸುತ್ತಿದೆಯೇ? ನಿಮ್ಮ ಅದೃಷ್ಟವೇ ನಿಮ್ಮನ್ನ ಕೈಬಿಟ್ಟಿದೆ ಅನ್ನೋ ಅನುಮಾನ ಬಂದಿದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೇ ನೋಡಿ. ಈಗ ಆರಂಭವಾಗುತ್ತಿದೆ ಕರ್ಕಾಟಕ ರಾಶಿಯವರ ಏಪ್ರಿಲ್ ತಿಂಗಳ ಸತ್ಯವಾದ ಭವಿಷ್ಯ. ಈ ಏಪ್ರಿಲ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ಸಮಯ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಮೊದಲು ಪ್ರಮುಖ ವಿಷಯ ನೋಡೋಣ. ವರ್ಷದಲ್ಲಿ ಒಂದೇ ಬಾರಿ ಸೂರ್ಯನು ಉಚ್ಚ ಸ್ಥಾನವನ್ನು ಪಡೆಯುತ್ತಾರೆ. ಈ ಉಚ್ಚ ಸ್ಥಿತಿ ಸುಮಾರು 30 ದಿನಗಳ ಕಾಲ ಇರುತ್ತದೆ. ಏಪ್ರಿಲ್ 14 ಅಥವಾ 15ರಿಂದ ಸೂರ್ಯನು ತನ್ನ ಉಚ್ಚ ಫಲವನ್ನು ನೀಡಲು ಪ್ರಾರಂಭಿಸುತ್ತಾರೆ. ಕರ್ಕಾಟಕ ರಾಶಿಯವರಿಗೆ ಇದು ಅತ್ಯಂತ ಮಹತ್ವದ ಸಮಯ. ಈ ಸಮಯದಲ್ಲಿ ವೃತ್ತಿ, ಗೌರವ ಹಾಗೂ ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ನಿಮ್ಮ ಕೆಲಸದಲ್ಲಿ ಗಮನಾರ್ಹ ಪ್ರಗತಿ ಕಾಣಬಹುದು. ಆದರೆ ಒಂದು ವಿಷಯ ಗಮನದಲ್ಲಿರಲಿ, ಮನಸ್ಸಿನ ಅಶಾಂತಿ ಮಾತ್ರ ಈ ತಿಂಗಳಲ್ಲಿ ಸ್ವಲ್ಪ ಕಾಡಬಹುದು. ಇನ್ನು ಕುಜಗ್ರಹದ ಪರಿಣಾಮ ನೋಡೋಣ. ಈಗಾಗಲೇ ಕುಜನು 8ನೇ ಮನೆಯಲ್ಲಿದ್ದ ಕಾರಣ ಸ್ವಲ್ಪ ಒತ್ತಡ ಹಾಗೂ ಅಡಚಣೆಗಳನ್ನು ತಂದಿದ್ದ. ಆದರೆ ಏಪ್ರಿಲ್ 3ರಿಂದ ಕುಜನು ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಇದು ದೊಡ್ಡ ಪ್ಲಸ್ ಪಾಯಿಂಟ್. ಕುಜನು ನಿಮ್ಮ ವೃತ್ತಿಗೆ ಶಕ್ತಿ ನೀಡುವ ಗ್ರಹ. ಹಾಗಾಗಿ ಉದ್ಯೋಗದಲ್ಲಿ ಸ್ಥಿರತೆ ಬರುತ್ತದೆ. ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಸೂಚನೆಗಳು ಕಾಣಬಹುದು. ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿರುವವರಿಗೆ ಹಾಗೆ ರಿಯಲ್ ಎಸ್ಟೇಟ್, ನಿರ್ಮಾಣ, ಕೃಷಿ ಈ ಸಮಯ ಉತ್ತಮ ಫಲ ನೀಡುತ್ತದೆ. ಇನ್ನು ಸೂರ್ಯನ ಪ್ರಭಾವವನ್ನು ಇನ್ನಷ್ಟು ಆಳವಾಗಿ ನೋಡೋಣ. ಸೂರ್ಯನು ದಶಮ ಸ್ಥಾನದಲ್ಲಿ ಉಚ್ಚನಾಗುವಾಗ ಅದು ಒಂದು ರೀತಿಯ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಈ ಸಮಯದಲ್ಲಿ ಗೌರವ, ಅಧಿಕಾರ ಹಾಗೂ ಹೆಸರು ಹೆಚ್ಚಾಗುತ್ತದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯ ಬಹಳ ಮುಖ್ಯ. ಸರ್ಕಾರಿ ಪರೀಕ್ಷೆಗಳು ಅಥವಾ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಮುನ್ನಡೆ ಸಿಗುವ ಸಾಧ್ಯತೆ ಹೆಚ್ಚು. ಏಪ್ರಿಲ್ 15ರಿಂದ 25ರವರೆಗಿನ 10 ದಿನಗಳು ಅತ್ಯಂತ ವಿಶೇಷ. ಈ 10 ದಿನಗಳನ್ನು ನಿಮ್ಮ ಜೀವನದ ಗೋಲ್ಡನ್ ಡೇಸ್ ಎಂದು ಪರಿಗಣಿಸಿ. ಈ ಸಮಯದಲ್ಲಿ ನೀವು ಹೊಸ ಕೆಲಸ ಪ್ರಾರಂಭಿಸಬಹುದು, ವಾಹನ ಖರೀದಿ ಮಾಡಬಹುದು, ಮನೆ ಅಥವಾ ಜಮೀನು ವಿಚಾರಗಳಲ್ಲಿ ಮುಂದುವರಿಯಬಹುದು. ಇನ್ನು ಬುಧ ಮತ್ತು ಗುರುಗ್ರಹಗಳ ಸ್ಥಿತಿ ನೋಡೋಣ. ಏಪ್ರಿಲ್ 11ರಿಂದ ಬುಧನು ಭಾಗ್ಯಸ್ಥಾನಕ್ಕೆ ಬರುತ್ತಾರೆ. ಬುಧನು ನೀಚ ಸ್ಥಾನದಲ್ಲಿದ್ದರೂ ಗುರು ಮತ್ತು ಬುಧ ನಡುವೆ ಪರಿವರ್ತನಾ ಯೋಗ ಇರುವುದರಿಂದ ಅದು ಉತ್ತಮ ಫಲ ನೀಡುತ್ತದೆ. ಈ ಯೋಗದಿಂದ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ, ಮಾತಿನಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ. ಇನ್ನು ಶುಕ್ರಗ್ರಹದ ಬಗ್ಗೆ ನೋಡೋಣ. ಏಪ್ರಿಲ್ 20ರವರೆಗೆ ಶುಕ್ರನ ಫಲ ಸಾಮಾನ್ಯವಾಗಿರುತ್ತದೆ. ಆದರೆ ಏಪ್ರಿಲ್ 20 ನಂತರ ಶುಕ್ರನು ಲಾಭಸ್ಥಾನಕ್ಕೆ ಬರುತ್ತಾರೆ. ಈ ಸಮಯದಲ್ಲಿ ಸಂಬಂಧಗಳು ಸುಧಾರಿಸುತ್ತವೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಐಶ್ವರ್ಯ ಹಾಗೂ ಸುಖ ಸಿಗುತ್ತದೆ. ಇನ್ನು ಶನಿಗ್ರಹದ ಪ್ರಭಾವ ನೋಡೋಣ. ಶನಿ ಈಗ ಭಾಗ್ಯಸ್ಥಾನದಲ್ಲಿದ್ದಾರೆ. ಇದು ನಿಧಾನವಾಗಿ ಆದರೆ ಖಚಿತವಾದ ಫಲ ನೀಡುವ ಸ್ಥಿತಿ. ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ದೀರ್ಘಕಾಲದ ಲಾಭ ಸಿಗುತ್ತದೆ. ಆದರೆ ಕುಜ ಹಾಗೂ ಶನಿ ಒಟ್ಟಿಗೆ ಇರುವುದರಿಂದ ಸ್ವಲ್ಪ ಜಾಗ್ರತೆ ಅಗತ್ಯ. ಅತಿಯಾದ ಆತುರ, ಅತಿಯಾದ ವೇಗ ಇವುಗಳಿಂದ ದೂರವಿರಿ. ಅಪಘಾತಗಳ ಬಗ್ಗೆ ಜಾಗ್ರತೆ ಇರಲಿ. ಇನ್ನು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ, ಈ ತಿಂಗಳಿನಲ್ಲಿ ಮನಸ್ಸಿನ ಒತ್ತಡ ಮತ್ತು ದೇಹದ ಸಣ್ಣ ಸಮಸ್ಯೆಗಳು ಕಾಣಬಹುದು. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಮನಸ್ಸನ್ನು ಶಾಂತವಾಗಿಡಿ. ಇನ್ನು ಪರಿಹಾರ ಬಗ್ಗೆ ನೋಡೋಣ. ಹೆಚ್ಚು ಕಷ್ಟಪಡುವ ಅಗತ್ಯವಿಲ್ಲ. ಸರಳವಾಗಿ ಹನುಮಂತನ ಆರಾಧನೆ ಮಾಡಿ. ಏಪ್ರಿಲ್ 1ರಂದು ಹನುಮತ್ ಜಯಂತಿ ಇದೆ. ಆ ದಿನ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ. ಏಪ್ರಿಲ್ 19ರಂದು ಅಕ್ಷಯ ತೃತೀಯ ಇದೆ. ಆ ದಿನ ದಾನ ಮಾಡಿದರೆ ಅದು ಅನೇಕ ಪಟ್ಟು ಫಲ ನೀಡುತ್ತದೆ. ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಇದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೆ. ಕೊನೆಗೆ ಒಂದು ಮುಖ್ಯ ಸಂದೇಶ. ಈ ಏಪ್ರಿಲ್ ತಿಂಗಳು ನಿಮಗೆ ಅವಕಾಶಗಳನ್ನು ಕೊಡುತ್ತದೆ. ಆದರೆ ಆ ಅವಕಾಶಗಳನ್ನು ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಭಯ ಬೇಡ, ಆತುರ ಬೇಡ. ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಈ ತಿಂಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಬೆಳಕಿರಲಿ.